ಅನ್ಯ ಲೋಕದ ಪಡೆಗಳು ಅಂದ್ರೆ ಏಲಿಯನ್ಗಳು ಭೂಮಿ ಮೇಲೆ ದಾಳಿಯನ್ನ ಪ್ರಾರಂಭಿಸಿ ಇಡೀ ಮಾನವ ಜನಾಂಗವನ್ನೇ ನಾಶ ಮಾಡೋದಕ್ಕೆ ಅಂತ ಹೊರಟಾಗ ಕ್ಯಾಪ್ಟನ್ ಕೇಜ್ ಅನ್ನೋ ಆಫೀಸರ್ ಸಮಯದ ಲೂಪ್ ನಲ್ಲಿ ಸಿಕ್ಕಿಬಿದ್ದು ಅವನು ಸರ್ಜೆಂಟ್ ರೀಟಾಳ ಎಲ್ಪ್ ತಗೊಂಡು ಹೇಗೆ ಈ ಭೂಮಿನ ಲಕ್ಷಾಂತರ ಏಲಿಯನ್ ಗಳಿಂದ ಕಾಪಾಡ್ತಾನೆ ಅನ್ನೋದೇ ಈ ಮೂವಿ. ನಾವಿವಾಗ ನೋಡ್ತಿರೋ ಮೂವಿ ಎಡ್ಜ್ ಆಫ್ ಟುಮಾರೋ. ಈ ಮೂವಿ 2014ರಲ್ಲಿ ಅಮೆರಿಕದಲ್ಲಿ ರಿಲೀಸ್ ಆದ ಸೈನ್ಸ್ ಫಿಕ್ಷನ್ ಆಕ್ಷನ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಥ್ರಿಲ್ಲಿಂಗ್ ಆಕ್ಷನ್ ಸಸ್ಪೆನ್ಸ್ ಗೆಂತೂ ಈ ಮೂವಿ ಮಾಡಿಸಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಮಿಮಿಕ್ ಅನ್ನೋ ಏಲಿಯನ್ಗಳು ಫ್ರಾನ್ಸ್ ಮೇಲೆ ದಾಳಿ ಮಾಡಿರೋದನ್ನ ನ್ಯೂಸ್ ಚಾನೆಲ್ಗಳು ತೋರಿಸ್ತಾ ಇರೋದನ್ನ ನೋಡ್ತೀವಿ. ಜನರಲ್ ಬಿಗ್ಯಾಮ್ ಮಿಮಿಕ್ ಗಳನ್ನ ಫ್ರಾನ್ಸ್ ನಲ್ಲಿ ಸೋಲಿಸಲಿಲ್ಲ ಅಂದ್ರೆ ನೆಕ್ಸ್ಟ್ ನ್ಯೂಯಾರ್ಕ್, ಟೋಕಿಯೋ, ಲಂಡನ್ ಗಳ ಬೀದಿಗಳಲ್ಲಿ ಅವುಗಳ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ 5 ವರ್ಷಗಳ ನಂತರ ಮಿಮಿಕ್ ಗಳನ್ನ ವೆರ್ಡನ್ ನಲ್ಲಿ ಸೋಲಿಸಿ ಯುನೈಟೆಡ್ ಫೋರ್ಸ್ ವೆರ್ಡನ್ ನ ಹಿಂಪಡೆದಿದೆ ಅಂತ ಬರ್ತಾ ಇರುತ್ತೆ. ಇನ್ನೊಂದು ನ್ಯೂಸ್ ನಲ್ಲಿ ಕೇಜ್ ಯುನೈಟೆಡ್ ಡಿಫೆನ್ಸ್ ಫೋರ್ಸ್ ನಲ್ಲಿ ಕಂಡಿಡಿದಿರುವಂತ ನ್ಯೂ ಜಾಕೆಟ್ ಟೆಕ್ನಾಲಜಿಯಿಂದ ಕಡಿಮೆ ಸಮಯ ತರಬೇತಿ ನೀಡಿ ಸೂಪರ್ ಸೋಲ್ಜರ್ಸ್ ನ ರೆಡಿ ಮಾಡಬಹುದು. ಅದರ ಸಹಾಯದಿಂದಲೇ ರೀಟಾ ನೂರಾರು ಮಿಮಿಕ್ ಗಳನ್ನ ಸಾಯಿಸೋದಕ್ಕೆ ಸಾಧ್ಯ ಆಗಿದ್ದು, ಆದ್ರಿಂದ ಈ ಯುದ್ಧಕ್ಕೆ ಅವಳು ಒಂದು ಹೊಸ ಭರವಸೆಯನ್ನ ತಂದ್ಕೊಟ್ಟಿದ್ದಾಳೆ. ನಾವು ಕೂಡ ಮಿಮಿಕ್ ಗಳ ಜೊತೆ ಹೋರಾಡ್ತೀವಿ ಮತ್ತೆ ಅವುಗಳಿಂದ ಜಯ ಗಳಿಸ್ತೀವಿ ಅಂತ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ನಲ್ಲಿ ಕ್ಯಾಪ್ಟನ್ ಕೇಜ್ ಲಂಡನ್ ಗೆ ಹೆಲಿಕಾಪ್ಟರ್ ನಲ್ಲಿ ಜನರಲ್ ಬಿಗ್ಯಾಮ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಅವನು ಯುನೈಟೆಡ್ ಸ್ಟೇಟ್ ಮಿಲಿಟರಿ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಕ್ಯಾಪ್ಟನ್ ಕೇಜ್ ಜನರಲ್ ಹತ್ರ ಬಂದಾಗ ಜನರಲ್ ಒಂದು ಸ್ಯಾಟಲೈಟ್ ಚಾರ್ಟ್ ಅನ್ನ ತೋರಿಸಿ ಮಿಮಿಕ್ ಏಲಿಯನ್ ಗಳು ಎಲ್ಲೆಲ್ಲಿ ದಾಳಿ ಸ್ಟಾರ್ಟ್ ಮಾಡಿದವೆ ಅಂತ ಕೇಜ್ ಗೆ ಎಕ್ಸ್ಪ್ಲೇನ್ ಮಾಡಿ, ನೀವು ನಿಮ್ಮ ಕ್ಯಾಮ್ರಾನ ತಗೊಂಡು ಫ್ರಾನ್ಸ್ ಗೆ ಹೋಗಿ ಅಲ್ಲಿ ನಡೀತಿರುವ ಘಟನೆಗಳನ್ನ ರೆಕಾರ್ಡ್ ಮಾಡಿ ಪಬ್ಲಿಷ್ ಮಾಡಿ ಅಂತ ಜನರಲ್ ಕೇಜ್ ಗೆ ಹೇಳ್ತಾರೆ. ಅದಕ್ಕೆ ಕೇಜ್, ಮೇಜರ್ ನಾನು ಸೋಲ್ಜರ್ ಅಲ್ಲ, ಅಲ್ಲಿಗೆ ಹೋಗೋದಕ್ಕೆ ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಜನರಲ್, ನಾನ್ ನಿಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ, ಇವಾಗ ನೀವು ನನ್ನ ಅಂಡರ್ ನಲ್ಲಿ ಇದ್ದೀರಾ, ಆದ್ರಿಂದ ನಾನ್ ಹೇಳಿದ ಕೆಲಸನ ನೀವು ಮಾಡ್ಬೇಕು, ಉಳ್ದಿದ್ನೆಲ್ಲ ನನ್ನ ಸೆಕ್ರೆಟರಿ ನಿಮ್ಗೆ ತಿಳಿಸ್ತಾನೆ, ನೀವಿನ್ನ ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ. ಅವಾಗ ಕೇಜ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಜನರಲ್ಗೆ, ನೀವೇನಾದ್ರೂ ಈ ಕೆಲಸಕ್ಕೆ ನನ್ನನ್ನ ಕಳಿಸ್ಬೇಕು ಅಂತ ಅನ್ಕೊಂಡ್ರೆ ಈ ಯುದ್ಧದಲ್ಲಿ ಸೋಲ್ಜರ್ಸ್ ಗಳು ಸಾಯ್ತಾ ಇರೋದು ನಿಮ್ಮಿಂದನೇ ಅಂತ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜನರಲ್ ಕೇಜ್ಗೆ, ನನ್ಗೆ ಬ್ಲಾಕ್ ಮೇಲ್ ಮಾಡ್ತಿದೀಯ ಅಂತ ಕೇಳ್ತಾನೆ. ಅವಾಗ ಕೇಜ್, ನೀವು ಹೇಗ್ ಬೇಕಾದ್ರೂ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಅದರಿಂದ ಜನರಲ್ಗೆ ಕೋಪ ಬಂದು ಕೇಜ್ ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಕೇಜ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡ್ತಾನೆ. ಆದ್ರಿಂದ ಅಲ್ಲಿದ್ದ ಒಬ್ಬ ಸೋಲ್ಜರ್ ಗನ್ನಿಂದ ಅವನಿಗೆ ಶೂಟ್ ಮಾಡ್ತಾನೆ. ನಂತರ ಕೇಜ್ ಇತ್ರೋ ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ತೋರಿಸ್ತಾರೆ. ಅವನನ್ನ ಒಬ್ಬ ಸೋಲ್ಜರ್ ಬಂದು ಎಬ್ರಿಸ್ತಾನೆ. ಅವನ ಕೈಗೆ ಬೇಡಿನ ಹಾಕಿರ್ತಾರೆ. ಅವಾಗ ಅಲ್ಲಿಗೆ ಮಾಸ್ಟರ್ ಸರ್ಜೆಂಟ್ ಫಾರೆಲ್ ಬರ್ತಾನೆ. ಅವನ ಹತ್ರ ಕೇಜ್, ನನಗೆ ಒಂದು ಕಾಲ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಫಾರೆಲ್ ಕೇಜ್ ಹತ್ರ ವ್ಯಂಗ್ಯವಾಗಿ ಮಾತಾಡಿ, ನನ್ ಜೊತೆ ಬನ್ನಿ ಸರ್ ಅಂತ ಜೆ ಸ್ಕ್ವಾಡ್ ಗೆ ಕರ್ಕೊಂಡೋಗಿ ನಾಳೆ ಯುದ್ಧಕ್ಕೆ ಎಲ್ರು ರೆಡಿ ಆಗಿರಿ ಅಂತ ಹೇಳ್ತಾನೆ. ಅದಕ್ಕೆ ಕೇಜ್, ನನಗೆ ಯುದ್ಧ ಮಾಡೋದಕ್ಕೆ ಯಾವುದೇ ತರ ಟ್ರೈನಿಂಗ್ ಆಗಿಲ್ಲ ಅಂತ ಹೇಳ್ತಾನೆ. ಅವಾಗ ಫಾರೆಲ್, ಯುದ್ಧ ಮಾಡ್ತಾನೆ, ಟ್ರೈನಿಂಗ್ ತಗೋ ಅಂತ ಕೇಜ್ ಗೆ ವ್ಯಂಗ್ಯವಾಗಿ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಎಲ್ರು ನ್ಯೂ ಜಾಕೆಟ್ ಟೆಕ್ನಾಲಜಿನ ಹಾಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾ ಇರ್ತಾರೆ. ಕೇಜ್ಗೆ ಆ ಜಾಕೆಟ್ ಬಗ್ಗೆ ಏನು ಮಾಹಿತಿ ಇಲ್ದೇ ಇದ್ರು ಕೂಡ ಅವನಿಗೂ ಆ ಜಾಕೆಟ್ ಅನ್ನ ಹಾಕಿ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಳ ಜೊತೆ ರೀಟಾ ಕೂಡ ರೆಡಿಯಾಗಿ ಹೋಗ್ತಾಳೆ. ಇವಳೆ ವೆರ್ಡನ್ ನಲ್ಲಿ ನೂರಾರು ಮಿಮಿಕ್ ಗಳನ್ನ ಸಾಯಿಸಿ ವೆರ್ಡನ್ ನ ಗೆಲುವಿಗೆ ಮುಖ್ಯ ಕಾರಣ ಆದವಳು. ಎಲ್ರು ವಿಟಲ್ ಡ್ರಾಪ್ ಶಿಪ್ ನ ತಗೊಂಡು ಯುದ್ಧ ಭೂಮಿ ಕಡೆ ಬರ್ತಾರೆ. ಅವಾಗ ಫಾರೆಲ್ ಎಲ್ರಿಗೂ ಯುದ್ಧದಲ್ಲಿ ನಾವು ಗೆಲ್ಬೇಕು ಅಂತ ಉತ್ತೇಜನ ತುಂಬತಾ ಇರ್ತಾನೆ. ಅಲ್ಲಿದ್ದ ಸೋಲ್ಜರ್ಸ್ ಎಲ್ಲ ಕೇಜ್ ನ ನೋಡಿ ಇವನಿಗೆ ಏನು ಗೊತ್ತಿಲ್ಲ ಅಂತ ಕಿಂಡಲ್ ಮಾಡ್ಕೊಂಡು ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಶಿಪ್ ನ ಬೇಸ್ ಓಪನ್ ಆಗುತ್ತೆ. ಅವಾಗ ಫಾರೆಲ್ ಎಲ್ರು ಡ್ರಾಪ್ ಆಗೋದಕ್ಕೆ ರೆಡಿ ಆಗಿ ಡ್ರಾಪ್ ಲೈನ್ಸ್ ನ ಆಕ್ಟಿವ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಮಿಸೈಲ್ ಬಂದು ಆ ಶಿಪ್ ಒಳಗಡೆ ಬ್ಲಾಸ್ಟ್ ಆಗುತ್ತೆ. ಅದನ್ನ ಮಿಮಿಕ್ ಏಲಿಯನ್ ಗಳು ಹಾಕಿರ್ತವೆ. ಅವಾಗ ಎಲ್ರು ಆ ಶಿಪ್ ಇಂದ ಕೆಳಗಡೆ ಡ್ರಾಪ್ ಆಗ್ತಾರೆ. ಕೇಜ್ಗೂ ವಿಧಿ ಇಲ್ದನೆ ಕೆಳಗಡೆ ಬೀಳ್ಬೇಕಾಗಿ ಬರುತ್ತೆ. ಡ್ರಾಪ್ ಆದ್ಮೇಲೆ ಸೇಫ್ಟಿ ರೋಪ್ ನ ಸಹಾಯದಿಂದ ಅವರೆಲ್ಲ ಕೆಳಗಡೆ ಬರ್ತಾರೆ. ಅವಾಗ ಒಬ್ಬ ಸೋಲ್ಜರ್ಸ್, ನಾವ್ ಈ ಕೆಲಸನ ಮಾಡ್ಬಿಟ್ವಿ ಅಂತ ತುಂಬಾ ಖುಷಿಯಿಂದ ಕೂಗ್ತಾ ಇರ್ಬೇಕಾದ್ರೆ ಒಂದು ಸ್ಪೇಸ್ ಶಿಪ್ ಬಂದು ಅವನ ಮೇಲೆ ಬೀಳುತ್ತೆ. ಆದ್ರಿಂದ ಅವನು ಅಲ್ಲೇ ಸತ್ತೋಗ್ತಾನೆ. ಅದನ್ನ ನೋಡ್ತಿದ್ದ ಕೇಜ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನ ಜಾಕೆಟ್ ಅನ್ನ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆ ಜಾಕೆಟ್ ನಲ್ಲಿ ಸಿಸ್ಟಮ್ ಫೇಲ್ಯೂರ್ ಅಂತ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸ್ಪೇಸ್ ಶಿಪ್ ಕ್ರಾಶ್ ಆಗಿ ಬಂದು ಅವನ ಪಕ್ಕದಲ್ಲೇ ಬಿದ್ದೋಗುತ್ತೆ. ಆದ್ರಿಂದ ಅವನು ಕೂಡ ಕೆಳಗಡೆ ಬಿದ್ದು ಅವನ ಹೆಲ್ಮೆಟ್ ಅನ್ನ ತೆಗೆದು ನೋಡಿದಾಗ ಯಾರೋ ಒಬ್ರು ಮಿಮಿಕ್ ಏಲಿಯನ್ ಗಳ ಜೊತೆ ಫೈಟ್ ಮಾಡ್ತಾ ಇರೋದು ಅವನಿಗೆ ಕಾಣುತ್ತೆ. ಅವಳು ಬೇರೆ ಯಾರು ಅಲ್ಲ, ಅವಳು ರೀಟಾ. ಅವಳು ಅಲ್ಲಿದ್ದ ಏಲಿಯನ್ ಗಳನ್ನೆಲ್ಲ ಸಾಯಿಸಿ ಕೇಜ್ ಹತ್ರ ಬಂದಾಗ ಅವಳ ಹತ್ರ ಒಂದು ಗ್ರೆನೇಡ್ ಬಂದು ಬ್ಲಾಸ್ಟ್ ಆಗುತ್ತೆ. ಆದ್ರಿಂದ ರೀಟಾ ಕೂಡ ಸತ್ತೋಗ್ತಾಳೆ. ಅದನ್ನ ನೋಡಿದ ಕೇಜ್, ಇವಳೆ ಸತ್ತೋದ್ಮೇಲೆ ನಾವೆಲ್ಲ ಇನ್ನ ಯಾವ ಲೆಕ್ಕ ಅಂತ ಅನ್ಕೋಬೇಕಾದ್ರೆ ಎಲ್ರು ಏಲಿಯನ್ ಗಳು ಎಲ್ಲಿಂದ ಗ್ರಾನೇಡ್ ನ ಆಗ್ತಾ ಇದಾವೆ ಅಂತ ನೋಡ್ತಾ ಇರ್ಬೇಕಾದ್ರೆ ಭೂಮಿ
ಒಳಗಡೆಯಿಂದ ಮಿಮಿಕ್ ಏಲಿಯನ್ ಬರೋದನ್ನ ಕೇಜ್ ನೋಡ್ತಾನೆ. ಆ ಮಿಮಿಕ್ ಕ್ಷಣಾರ್ಧದಲ್ಲೇ ಅಲ್ಲಿದ್ದ ಸೋಲ್ಜರ್ ಗಳನ್ನೆಲ್ಲ ಸಾಯಿಸ್ತಾ ಇರ್ತವೆ. ಅದನ್ನ ನೋಡಿದ ಕೇಜ್ ಅವನ ಜಾಕೆಟ್ ಅನ್ನ ಆನ್ ಮಾಡೋದಕ್ಕೆ ಸಖತ್ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಹೇಗೋ ಅವನ ಜಾಕೆಟ್ ಸಿಸ್ಟಮ್ ನ ಪವರ್ ಆನ್ ಆಗಿ ಅವನ ಕೈಯಲ್ಲಿದ್ದ ಗನ್ ಫೈರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಅವನ ಮುಂದಿದ್ದ ಒಂದು ಮಿಮಿಕ್ ಏಲಿಯನ್ ನ ಶೂಟ್ ಮಾಡಿ ಸಾಯಿಸ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ದೊಡ್ಡ ಮಿಮಿಕ್ ಏಲಿಯನ್ ಬರುತ್ತೆ. ಅದರ ಹೆಸರು ಆಲ್ಫಾ ಮಿಮಿಕ್ ಏಲಿಯನ್ ಅಂತ. ಈ ಏಲಿಯನ್ ಎಲ್ಲ ಏಲಿಯನ್ ಗಳಿಗೆ ಲೀಡರ್ ಆಗಿರುತ್ತೆ. ಆದ್ರಿಂದ ಅದನ್ನ ನೋಡಿದ ಕೇಜ್ ಅದಕ್ಕೆ ಶೂಟ್ ಮಾಡೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಆ ಜಾಕೆಟ್ ಸಿಸ್ಟಮ್ ರೀಲೋಡ್ ನ ಕೇಳ್ತಾ ಇರುತ್ತೆ. ಕೇಜ್ ಗೆ ಆ ಸಿಸ್ಟಮ್ ನ ಹೇಗೆ ರೀಲೋಡ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅಲ್ಲಿಗೆ ಇನ್ನೂ ಅನೇಕ ಮಿಮಿಕ್ ಏಲಿಯನ್ ಗಳು ಕೂಡ ಬರ್ತವೆ. ಅವಾಗ ಕೇಜ್ ಗೆ ಪಕ್ಕದಲ್ಲೇ ಫ್ರೆಂಡ್ ಟು ವರ್ಡ್ ಎನಿಮಿ ಅನ್ನೋ ವೆಪನ್ ಸಿಗುತ್ತೆ. ಅದನ್ನ ತಗೊಂಡು ಆ ಮಿಮಿಕ್ ಏಲಿಯನ್ ಗಳ ಕಡೆ ಎಸೆಯೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಆಲ್ಫಾ ಮಿಮಿಕ್ ಏಲಿಯನ್ ಅವನ ಹತ್ರಕ್ಕೆ ಬಂದ್ಬಿಡುತ್ತೆ. ಅವಾಗ ಆ ವೆಪನ್ ಕೇಜ್ ನ ಕೈಯಲ್ಲೇ ಬ್ಲಾಸ್ಟ್ ಆಗುತ್ತೆ. ಅವಾಗ ಆಲ್ಫಾ ಮಿಮಿಕ್ ಏಲಿಯನ್ ಕೂಡ ಬ್ಲಾಸ್ಟ್ ಆಗುತ್ತೆ. ಅದರ ರಕ್ತ ಎಲ್ಲ ಕೇಜ್ ನ ಬಾಡಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಕ್ಯಾಪ್ಟನ್ ಕೇಜ್ ಆ ಆಲ್ಫಾ ಮಿಮಿಕ್ ಜೊತೆ ಸತೋದ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಕೇಜ್ ಗೆ ಇತ್ರೋ ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ನಲ್ಲಿ ಎಚ್ಚರಿಕೆ ಆಗುತ್ತೆ. ಸ್ನೇಹಿತರೆ, ನಾವು ಇದುವರೆಗೂ ಕೇಜ್ ಕನಸು ಕಾಣ್ತಿರ್ಬೋದು ಅಂತ ಅನ್ಕೋತಾ ಇರ್ಬೇಕಾದ್ರೆ ಕೇಜ್ ಯಾವ ತರ ಕನಸು ಕಂಡಿದ್ದ ಅದೇ ತರ ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದ್ಲಿನ ತರನೇ ಒಬ್ಬ ಸೋಲ್ಜರ್ ಬಂದು ಕೇಜ್ ನ ಎಬ್ಬಿಸ್ತಾನೆ. ನಂತರ ಫೆರಲ್ ಕೂಡ ಬಂದು ಕೇಜ್ ನ ಜೇ ಸ್ಕ್ವಾಡ್ ಗೆ ಕರ್ಕೊಂಡೋಗಿ ನಾಳೆ ಯುದ್ಧಕ್ಕೆ ಎಲ್ಲರೂ ರೆಡಿಯಾಗಿ ಅಂತ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿದ ಕೇಜ್ ಗೆ ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಯಾಕಂದ್ರೆ ಮೊದ್ಲು ಯಾವ ತರ ನಡೆದಿತ್ತು ಮತ್ತೆ ಅದೇ ತರ ನಡೀತಾ ಇರುತ್ತೆ. ಮತ್ತೆ ಎಲ್ರು ನ್ಯೂ ಜಾಕೆಟ್ ಟೆಕ್ನಾಲಜಿನ ಹಾಕೊಂಡು ವರ್ಲ್ಡ್ ಡ್ರಾಪ್ ಶಿಪ್ ನ ತಗೊಂಡು ಯುದ್ಧ ಭೂಮಿ ಕಡೆ ಹೋಗ್ತಾ ಇರ್ತಾರೆ. ಆ ಶಿಪ್ ನಲ್ಲೂ ಕೂಡ ಹಿಂದೆ ನಡೆದಿರೋ ತರನೇ ನಡೀತಾ ಇರುತ್ತೆ. ಆ ಶಿಪ್ ನ ಬೇಸ್ಮೆಂಟ್ ಓಪನ್ ಆದಾಗ ಒಂದು ಮಿಸೈಲ್ ಬಂದು ಅದ್ರೊಳಗಡೆ ಬ್ಲಾಸ್ಟ್ ಆಗುತ್ತೆ. ಅವಾಗ ಎಲ್ರು ಶಿಪ್ ನಿಂದ ಕೆಳಗಡೆ ಬಂದು ಲ್ಯಾಂಡ್ ಆಗ್ತಾರೆ. ಕೇಜ್ ಕೂಡ ಶಿಪ್ ನಿಂದ ಕೆಳಗಡೆ ಬಂದು ಲ್ಯಾಂಡ್ ಆಗ್ತಾನೆ. ಮತ್ತೆ ಬ್ಯಾಟಲ್ ಗ್ರೌಂಡ್ ನಲ್ಲಿ ಲಾಸ್ಟ್ ಟೈಮ್ ನಡೆದಿರೋ ರೀತಿನೇ ಮಿಮಿಕ್ ಏಲಿಯನ್ ಗಳ ಜೊತೆ ಯುದ್ಧ ನಡೀತಾ ಇರುತ್ತೆ. ಅವಾಗ ಕೇಜ್ ಗೆ ರೀಟಾ ಸತ್ತೋಗೋದು ಮೊದ್ಲೇ ಗೊತ್ತಿದ್ರಿಂದ ಈ ಸಲ ರೀಟಾನ ಗ್ರಾನೈಟ್ ಬ್ಲಾಸ್ಟ್ ನಿಂದ ತಪ್ಪಿಸ್ತಾನೆ. ಆದ್ರಿಂದ ಮಿಮಿಕ್ ಏಲಿಯನ್ ಅಲ್ಲಿಗೆ ಬಂದು ಕೇಜ್ ನ ಸಾಯಿಸುತ್ತೆ. ಆದ್ರೆ ಕೇಜ್ ಗೆ ಮತ್ತೆ ಇತ್ರೋ ಫಾರ್ವರ್ಡಿಂಗ್ ಆಪರೇಟಿಂಗ್ ಬೇಸ್ ನಲ್ಲಿ ಪ್ರಜ್ಞೆ ಬರುತ್ತೆ. ಅವಾಗ ಕೇಜ್ ಫಾರೆಲ್ ಹತ್ರ ಹೋಗಿ ಮುಂದೆ ನಡೆಯೋದ್ರ ಬಗ್ಗೆ ಎಲ್ಲ ಅವನಿಗೆ ಹೇಳ್ತಾನೆ. ಆದ್ರೆ ಆ ಫಾರೆಲ್ ಕೇಜ್ ಏನ್ ಹೇಳ್ತಿದ್ದಾನೆ ಅನ್ನೋದನ್ನ ಸರಿಯಾಗಿ ಕೇಳಿಸ್ಕೊಳ್ದೆ ಅವನನ್ನ ಮತ್ತೆ ಜೇ ಸ್ಕ್ವಾಡ್ ಗೆ ಕರ್ಕೊಂಡು ಹೋಗ್ತಾನೆ. ಕೇಜ್ ಅಲ್ಲಿದ್ದವ್ರಿಗೂ ಕೂಡ ಏನ್ ನಡೆಯುತ್ತೆ ಅನ್ನೋದನ್ನ ಎಲ್ಲರಿಗೂ ಹೇಳಿ ಅಲ್ಲಿದ್ದವರ ಎಲ್ರು ಹೆಸರುಗಳನ್ನ ಹೇಳ್ತಾನೆ. ಆದ್ರೂ ಅವರೆಲ್ಲ ಕೇಜ್ ನ ನಂಬದೆ ಅವನ ಬಾಯಿಗೆ ಒಂದು ಪ್ಲಾಸ್ಟರ್ ಅನ್ನ ಹಾಕಿ ಮತ್ತೆ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅವರೆಲ್ಲ ಮತ್ತೆ ವಿಟಲ್ ಡ್ರಾಪ್ ಶಿಪ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫೆರೆಲ್ ಗೆ ಕೇಜ್ ಇವಾಗ ಒಂದು ಮಿಸೈಲ್ ಬಂದು ಈ ಶಿಪ್ ಒಳಗಡೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವನ ಬಾಯಿಗೆ ಬ್ಲಾಸ್ಟ್ ಹಾಕಿರೋದ್ರಿಂದ ಅವನು ಏನ್ ಹೇಳ್ತಿದ್ದಾನೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಆ ಪ್ಲೇನ್ ಒಳಗಡೆ ಮಿಸೈಲ್ ಬಂದು ಬ್ಲಾಸ್ಟ್ ಆಗುತ್ತೆ. ಅದರಿಂದ ಮತ್ತೆ ಎಲ್ರು ಆ ಪ್ಲೇನ್ ಇಂದ ಕೆಳಗಡೆ ಲ್ಯಾಂಡ್ ಆಗಿ ಮಿಮಿಕ್ ಏಲಿಯನ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಕೇಜ್ ಒಬ್ಬ ಸೋಲ್ಜರ್ ಮೇಲೆ ಒಂದು ಶಿಪ್ ಕ್ರಾಶ್ ಆಗಿ ಬಂದು ಬೀಳೋದನ್ನ ತಪ್ಪಿಸೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಶಿಪ್ ಕೇಜ್ ಮೇಲೆ ಬಿದ್ದು ಕೇಜ್ ಅಲ್ಲೇ ಸತ್ತೋಗ್ತಾನೆ. ಆದ್ರಿಂದ ಅವನಿಗೆ ಮತ್ತೆ ಇತ್ರೋ ಫಾರ್ವರ್ಡಿಂಗ್ ಆಪರೇಟಿಂಗ್ ಬೇಸ್ ನಲ್ಲಿ ಎಚ್ಚರಿಕೆ ಆಗುತ್ತೆ. ಮತ್ತೆ ಅದೇ ರೀತಿ ಸ್ಟಾರ್ಟ್ ಆಗಿ ಎಲ್ರು ಬಂದು ಬ್ಯಾಟಲ್ ಗ್ರೌಂಡ್ ನಲ್ಲಿ ಲ್ಯಾಂಡ್ ಆಗಿ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಕೇಜ್ ಮತ್ತೆ ಕ್ರಾಶ್ ಆಗಿ ಬೀಳ್ತಿರುವ ಪ್ಲೇನ್ ಇಂದ ಸೋಲ್ಜರ್ ಅನ್ನ ಕಾಪಾಡಿ ರೀಟಾ ಹತ್ರ ಬಂದು ಅವಳನ್ನು ಕೂಡ ಗ್ರಾನೇಡ್ ಇಂದ ಬಚಾವ್ ಮಾಡಿ ಅವ್ರ ಹತ್ರ ಬರ್ತಿದ್ದ ಏಲಿಯನ್ ಗಳನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಅದು ಹೇಗೆ ಅಂದ್ರೆ ಕೇಜ್ ಗೆ ಏಲಿಯನ್ ಗಳು ಎಲ್ಲಿಂದ ಬರ್ತವೆ ಅಂತ ಮೊದ್ಲೇ ಗೊತ್ತಿರೋದ್ರಿಂದ ಅವನು ಆ ಮಿಮಿಕ್ ಏಲಿಯನ್ ಗಳನ್ನ ನೋಡದೆ ಅವುಗಳಿಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಅದನ್ನ ನೋಡಿದ ರೀಟಾ ತುಂಬಾ ಆಶ್ಚರ್ಯದಿಂದ ಕೇಜ್ ನೇ ನೋಡ್ತಾ ಇರ್ತಾಳೆ. ಅವಾಗ ಕೇಜ್ ರೀಟಾಳಿಗೆ ಬೇಗ ಆ ಪ್ಲೇನ್ ಇಂದ ಹೊರಗಡೆ ಬಾ, ಯಾಕಂದ್ರೆ ಆ ಪ್ಲೇನು ಇವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರೀಟಾ ಇದು ಬ್ಲಾಸ್ಟ್ ಆಗಿ ಮತ್ತೆ ನಿನ್ಗೆ ಪ್ರಜ್ಞೆ ಬಂದ್ಮೇಲೆ ಬಂದು ನನ್ನನ್ನ ಭೇಟಿ ಮಾಡು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆ ಪ್ಲೇನ್ ಬ್ಲಾಸ್ಟ್ ಆಗುತ್ತೆ. ಅವಾಗ ಕೇಜ್ ಗೆ ಮತ್ತೆ ಇತ್ರೋನಲ್ಲಿ ಪ್ರಜ್ಞೆ ಬರುತ್ತೆ. ಅವಾಗ ಮತ್ತೆ ಯಥಾ ಪ್ರಕಾರ ಜೇ ಸ್ಕ್ವಾಡ್ ಗೆ ಕೇಜ್ ನ ಫಾರೆಲ್ ಕರ್ಕೊಂಡು ಹೋಗ್ತಾನೆ. ನಂತರ ಅವ್ರನ್ನೆಲ್ಲ 10 ನಿಮಿಷಗಳ ಕಾಲ ಪಿಟಿಗೋಸ್ಕರ ಫಾರೆಲ್ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಕೇಜ್ ಪುಷ್ ಅಪ್ ಮಾಡ್ತಾ ಇರ್ಬೇಕಾದ್ರೆ ರೀಟಾಳನ್ನ ಮೀಟ್ ಮಾಡೋದಕ್ಕೆ ಅಂತ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲೇ ಬರ್ತಿದ್ದ ಮಿಲಿಟರಿ ಲಾರಿ ಕೆಳಗಡೆ ಹೋಗ್ತಾನೆ. ಆದ್ರೆ ಮಿಸ್ ಆಗಿ ಲಾರಿ ಟೈರ್ ಗೆ ಸಿಗಾಕೊಂಡು ಸತ್ತೋಗ್ತಾನೆ. ಮತ್ತೆ ಕೇಜ್ ಮೊದ್ಲಿಂದ ಸ್ಟಾರ್ಟ್ ಮಾಡಿ ಪುಷ್ ಅಪ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮಿಲಿಟರಿ ಲಾರಿಗಳು ಬರ್ತವೆ. ಆ ಲಾರಿ ಕೆಳಗಡೆ ಮತ್ತೆ ಕೇಜ್ ಹೋಗ್ತಾನೆ. ಆದ್ರೆ ಈ ಸಲ ಅವನಿಗೆ ಏನೂ ಆಗೋದಿಲ್ಲ. ಮತ್ತೆ ಅವನು ಅಲ್ಲಿಂದ ಬಂದಿದ್ದು ಫಾರೆಲ್ಗೂ ಕೂಡ ಗೊತ್ತಾಗೋದಿಲ್ಲ. ನಂತರ ಕೇಜ್ ರೀಟಾಳನ್ನು ಹುಡ್ಕೊಂಡು ಅವಳು ಇರುವಂತ ಜಾಗಕ್ಕೆ ಬರ್ತಾನೆ. ಅವಳು ಮಿಮಿಕ್ ಏಲಿಯನ್ ಗಳನ್ನ ಸಾಯಿಸೋದಕ್ಕೆ ಅಂತ ಟ್ರೈನಿಂಗ್ ತಗೋತಾ ಇರ್ತಾಳೆ. ಅಲ್ಲಿಗೆ ಕೇಜ್ ಬಂದು ರೀಟಾಳ್ ಹತ್ರ ಯುದ್ಧ ಭೂಮಿಲಿ ನಿಮ್ಗೆ ಪ್ರಜ್ಞೆ ಬಂದ್ಮೇಲೆ ಬಂದು ನನ್ನನ್ನ ಭೇಟಿ ಮಾಡಿ ಅಂತ ಹೇಳಿದ್ರಿ. ನನ್ನ ಒಳಗಡೆ ಏನ್ ನಡೀತಿದೆ ಅಂತ ನಿಮ್ಗೆ ತಿಳಿದಿದ್ಯಾ? ನನ್ಗಂತೂ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದ ರೀಟಾ ಇವಾಗ್ಲೇ ನನ್ ಜೊತೆ ಬಾ ಅಂತ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದ್ರ ಬಗ್ಗೆ ನನ್ನನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳೋಕೆ ಹೋಗ್ಬೇಡ ಅಂತ ಹೇಳಿ ಯುದ್ಧದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಕೇಜ್ ಗೆ ರೀಟಾ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅವಾಗ ಕೇಜ್ ನನ್ಗೆ ಏನಾಗ್ತಿದೆ, ಇಲ್ಲಿ ಏನ್ ನಡೀತಿದೆ, ಮತ್ತೆ ನಿಮ್ಗೆ ಯುದ್ಧದಲ್ಲಿ ಏನೆಲ್ಲ ಆಯ್ತು ಅಂತ ಹೇಗ್ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ರೀಟಾ ಇವಾಗ ನಿನ್ಗೆ ಏನಾಗ್ತಿದೆ ಆ ತರ ನನ್ಗೂ ಆಗ್ತಾ ಇತ್ತು, ಆದ್ರೆ ಇವಾಗ ಆ ರೀತಿ ನನ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ನಂತರ ಕೇಜ್ ನ ನ್ಯೂ ಜಾಕೆಟ್ ಟೆಕ್ನಾಲಜಿನ ರೆಡಿ ಮಾಡುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಅವರನ್ನ ನೋಡಿದ ಒಬ್ಬ ಮೆಕ್ಯಾನಿಕ್ ಯಾರಿಗೂ ಕಾಣದೇ ಇರೋ ತರ ಅವ್ರ ಹತ್ರ ಬಂದು ರೀಟಾ ಇದೆಲ್ಲ ಏನು, ಇದು ಯಾರು ಅಂತ ಕೇಳ್ತಾನೆ. ಅದಕ್ಕೆ ರೀಟಾ ನನಗೆ ಅವಾಗ ಆಗ್ತಿತ್ತಲ್ಲ ಅದೇ ತರ
ಇವನಿಗೆ ಇವಾಗ ಆಗ್ತಾ ಇದೆ, ಇದರಿಂದ ನಮ್ಗೆ ಏನಾದ್ರೂ ಸಹಾಯ ಆಗ್ಬೋದು ಅಂತ ಹೇಳ್ತಾಳೆ. ಕೇಜ್ ಅವಾಗ ಇಲ್ಲಿ ಏನ್ ನಡೀತಿದೆ, ಇದು ಯಾರು ಅಂತ ರೀಟಾನ ಕೇಳ್ತಾನೆ. ಅದಕ್ಕೆ ಆ ಮನುಷ್ಯ, ನಾನು ಡಾಕ್ಟರ್ ಕಾರ್ಟರ್, ಪಾರ್ಟಿಕಲ್ ಫಿಸಿಕ್ಸ್ ಅಡ್ವಾನ್ಸ್ ಮೈಕ್ರೋಬಯಾಲಜಿ ಅಂತ ಪರಿಚಯ ಮಾಡ್ಕೋತಾನೆ. ಅವಾಗ ರೀಟಾ ಇವರು ಎರಡನೇವರು, ನಿನಗೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡಿರೋರಲ್ಲಿ ಇವರಿಗೆ ಮಿಮಿಕ್ ಬಯಾಲಜಿ ಬಗ್ಗೆ ತುಂಬಾನೇ ಗೊತ್ತು. ವೈಟ್ ಹಾಲ್ ನಲ್ಲಿ ಇವರು ಒಬ್ಬ ದೊಡ್ಡ ಸೈಂಟಿಸ್ಟ್ ಅಂತ ಹೇಳ್ತಾಳೆ. ಅವಾಗ ಕಾರ್ಟರ್ ಒಂದು 3D ಹಾಲೋಗ್ರಾಮ್ ನಲ್ಲಿ ಮಿಮಿಕ್ಗಳ ಬಗ್ಗೆ ಕೇಜ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ನೀವು ಹೋರಾಡ್ತಿರುವುದು ಸೈನಿಕರ ಜೊತೆ ಅಲ್ಲ, ಅದು ಒಂದು ಈ ವಿಜ್ಞಾನದಲ್ಲಿ ಅಡ್ವಾನ್ಸ್ ಆಗಿರುವಂತ ಜೀವಿ ಅಂತ ಹೇಳ್ತಾನೆ. ಅವಾಗ ರೀಟಾ ಆಲ್ಫಾ ಮಿಮಿಕ್ ನ ತೋರಿಸಿ, ಇದು ತುಂಬಾ ರೇರ್ ಆಗಿ ಕಂಡುಬರುತ್ತೆ, ಇದನ್ನೇ ನೀನು ಯುದ್ಧದಲ್ಲಿ ಕೊಂದಿದ್ದು, ಇವುಗಳು ಒಂಥರ ಕೇಂದ್ರ ನರಮಂಡಲದಂತೆ ಇರ್ತವೆ ಅಂತ ಹೇಳ್ತಾಳೆ. ಮತ್ತೆ ಮಿಮಿಕ್ ಗಳ ಬ್ರೈನ್ ಅನ್ನ ತೋರಿಸಿ, ಎಲ್ಲಾ ಮಿಮಿಕ್ ಗಳನ್ನ ಕಂಟ್ರೋಲ್ ಮಾಡೋದು ಈ ಬ್ರೈನ್, ಇದರ ಹೆಸರು ಒಮೆಗಾ, ಇದಕ್ಕೆ ಸಮಯವನ್ನ ನಿಯಂತ್ರಿಸುವಂತ ಶಕ್ತಿ ಇದೆ. ಯುದ್ಧದಲ್ಲಿ ಆಲ್ಫಾಗಳು ಸತ್ತಾಗ ಆಟೋಮೆಟಿಕ್ ಆಗಿ ಇಮಿಡಿಯೇಟ್ ಆಗಿ ಒಮೆಗಾಗೆ ಸಿಗ್ನಲ್ ಹೋಗುತ್ತೆ. ಅವಾಗ ಒಮೆಗಾ ಸಮಯನ ಚೇಂಜ್ ಮಾಡಿ ಮತ್ತೆ ಆ ದಿನನ ಪ್ರಾರಂಭ ಮಾಡುತ್ತೆ. ಅಷ್ಟೇ ಅಲ್ಲ, ಹಿಂದೆ ಏನೆಲ್ಲ ನಡೆದಿರುತ್ತೆ ಅದೆಲ್ಲ ನೆನ್ಪಿನಲ್ಲೇ ಇರುತ್ತೆ. ಇವಾಗ ನಿನ್ಗಾಗ್ತಾ ಇದೆಯಲ್ಲ, ಆ ಶಕ್ತಿ ಒಮೆಗಾದಲ್ಲಿದೆ. ಅದರಿಂದನೇ ನಾವು ಅದ್ರ ಮೇಲೆ ಅಟ್ಯಾಕ್ ಮಾಡುವ ಮೊದ್ಲೇ ನಾವು ಏನ್ ಮಾಡ್ತೀವಿ ಅಂತ ಅದಕ್ಕೆ ಮೊದ್ಲೇ ಗೊತ್ತಾಗಿರುತ್ತೆ ಅಂತ ರೀಟಾ ಮತ್ತೆ ಕಾರ್ಟರ್ ಕೇಜ್ಗೆ ಹೇಳ್ತಾರೆ. ಅದಕ್ಕೆ ಕೇಜ್, ಈಗೆಲ್ಲ ಇರ್ಬೇಕಾದ್ರೆ ನೀವು ವರ್ಡನ್ ನಲ್ಲಿ ಹೇಗ್ ಗೆದ್ರಿ ಅಂತ ಕೇಳ್ತಾನೆ. ಅದಕ್ಕೆ ರೀಟಾ, ನಿನ್ಗಿರೋ ಶಕ್ತಿ ನನ್ಗೆ ಇದ್ದಿದ್ರಿಂದಲೇ ನಾನು ವರ್ಡನ್ ನಲ್ಲಿ ಅವಾಗ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ತಾಳೆ. ಮತ್ತೆ ಆಪರೇಷನ್ ಡೌನ್ ಫಾಲ್ ನಿಂದ ಮಿಮಿಕ್ಗಳು ಅಂತ್ಯ ಆಗೋದಿಲ್ಲ, ಅದರಿಂದ ನಾವುಗಳೇ ಅಂತ್ಯ ಆಗ್ತೀವಿ ಅಂತ ಹೇಳ್ತಾಳೆ. ಅವಾಗ ಕಾರ್ಟರ್, ನೀವು ಆಲ್ಫನ ಕೊಂದಾಗ ನಿಮ್ಮ ಅಜಾಗರೂಕತೆಯಿಂದ ಮಿಮಿಕ್ಗಳ ನರಮಂಡಲವನ್ನು ಪ್ರವೇಶ ಮಾಡಿದ್ದೀರಾ, ದಿನವನ್ನು ಮರುಪ್ರಾರಂಭಿಸಲು ಒಮೆಗಾ ಸಾಮರ್ಥ್ಯದ ನಿಯಂತ್ರಣವನ್ನು ನೀವಿವಾಗ ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಕೇಜ್, ಅದು ನನ್ನಿಂದ ಹೇಗ್ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ರೀಟಾ, ನೀನು ಆಲ್ಫನ ಸಾಯಿಸಿದಾಗ ಅದರ ಬ್ಲಡ್ ಎಲ್ಲ ನಿನ್ನ ಬಾಡಿ ಒಳಗಡೆ ಬಂದು ಸೇರ್ಕೊಂಡಿದೆ, ಆದ್ರಿಂದ ಇವಾಗ ಒಮೆಗಾಗೆ ಇರುವ ಡೇ ರೀಸ್ಟಾರ್ಟಿಂಗ್ ಶಕ್ತಿ ನಿನ್ಗೂ ಕೂಡ ಬಂದಿದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಕೇಜ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಮತ್ತೆ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಅವ್ರನ್ನ ಕೇಳ್ತಾನೆ. ಅದಕ್ಕೆ ರೀಟಾ, ಒಮೆಗಾ ನಾಶ ಆಗೋವರೆಗೂ ನೀನು ಪ್ರತಿದಿನ ಸಾಯ್ಬೇಕು ಅಂತ ಹೇಳ್ತಾಳೆ. ಅದನ್ನೆಲ್ಲ ಕೇಳಿದ ಕೇಜ್, ಈ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿದೆ, ಆದ್ರೆ ನೀವು ನನಗೆ ಹೇಳಿದ್ನೆಲ್ಲ ಜನರಲ್ಗೆ ಹೇಳಿ, ಅವರು ಇದು ಏನು ಅಂತ ತಿಳ್ಕೊತಾರೆ ಅಂತ ಹೇಳ್ಬೇಕಾದ್ರೆ ರೀಟಾ, ತುಂಬಾ ಸಲ ಜನರಲ್ಗೆ ಈ ವಿಷಯನ ತಿಳಿಸಿದ್ವಿ, ಆದ್ರೆ ಅದು ಪ್ರಯತ್ನಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕೇಜ್, ನಾನಿವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಕಾರ್ಟರ್, ನಿನ್ನ ಕನಸಿನಲ್ಲಿ ಒಮೆಗಾ ಬ್ರೈನ್ ಬಗ್ಗೆ ಏನಾದ್ರೂ ವಿಷನ್ ಬಂದಿತ್ತಾ, ನೀನು ಒಮೆಗಾ ಶಕ್ತಿನ ಪಡೆದಿರೋದ್ರಿಂದ ಅದು ನಿನ್ನನ್ನ ಸರ್ಚ್ ಮಾಡ್ತಾ ಇರುತ್ತೆ, ಆದ್ರಿಂದ ಅದು ಎಲ್ಲಿದೆ ಅನ್ನೋ ವಿಷನ್ ಏನಾದ್ರೂ ನಿನ್ನ ಕನಸಿನಲ್ಲಿ ಬಂದಿತ್ತಾ ಅಂತ ಕೇಳ್ತಾನೆ. ಅವಾಗ ಕೇಜ್ ರೀಟಾಗೆ, ನಿಮ್ಗೆ ಆ ಶಕ್ತಿ ಇದ್ದಾಗ ಆ ವಿಷನ್ ಬಂದಿತ್ತಾ ಅಂತ ಕೇಳ್ತಾನೆ. ಅದಕ್ಕೆ ರೀಟಾ, ಹಾ ಬಂದಿತ್ತು, ಆದ್ರೆ ಅಲ್ಲಿಗೆ ನಾವು ಹೋಗೋಷ್ಟರಲ್ಲಿ ನನ್ನ ಶಕ್ತಿ ಹೋಯ್ತು ಅಂತ ಹೇಳ್ತಾಳೆ. ಮತ್ತೆ ಅವಳು, ನಿನಗೆ ಏನಾದ್ರೂ ಆ ವಿಷನ್ ಬಂದ್ರೆ ಹೇಳು, ನಾವು ಅಲ್ಲಿಗೆ ಹೋಗಿ ಆ ಒಮೆಗಾನ ನಾಶ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಕೇಜ್, ಏನೋ ನಾನ್ ಅಲ್ಲಿಗೆ ಹೋಗೋದಾ, ನನಗೆ ಯಾವುದೇ ತರ ಟ್ರೈನಿಂಗ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೀಟಾ ಕೇಜ್ಗೆ ಮಿಮಿಕ್ ಏಲಿಯನ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಕೇಜ್ ರೋಬೋ ಮಿಮಿಕ್ ಗಳ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅವನ ಸೊಂಟಕ್ಕೆ ಇಂಜುರಿ ಆಗುತ್ತೆ. ಅವಾಗ ರೀಟಾ ಕೇಜ್ಗೆ, ಬ್ಯಾಟಲ್ ಗ್ರೌಂಡ್ ನಲ್ಲಿ ನಿನ್ಗೇನಾದ್ರೂ ಈ ತರ ಇಂಜುರಿ ಆದ್ರೆ ನೀನು ಅಲ್ಲೇ ಸಾಯುವುದು ಉತ್ತಮ ಅಂತ ಹೇಳ್ತಾಳೆ. ಅದಕ್ಕೆ ಕೇಜ್, ಯಾಕಾಗ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ರೀಟಾ, ಯಾಕಂದ್ರೆ ನಾನು ಯುದ್ಧ ಭೂಮಿನಲ್ಲಿ ಮಿಮಿಕ್ ಗಳ ಜೊತೆ ಹೋರಾಡ್ತಾ ಇರ್ಬೇಕಾದ್ರೆ ಒಂದಿನ ನನಗೆ ಸಖತ್ ಇಂಜುರಿ ಆಗಿ ರಕ್ತಸ್ರಾವ ಆಗ್ತಿತ್ತು, ಆದ್ರಿಂದ ನನಗೆ ಫಸ್ಟ್ ಏಡ್ ಮಾಡೋದಕ್ಕೆ ಅಂತ ಫೀಲ್ಡ್ ಹಾಸ್ಪಿಟಲ್ ಗೆ ತಗೊಂಡೋದ್ರು. ಆಮೇಲೆ ನನಗೆ ಎಚ್ಚರಿಕೆ ಆದ್ಮೇಲೆ ಗೊತ್ತಾಯ್ತು ನನ್ನ ಬಾಡಿ ಒಳಗಡೆ ಬೇರೆ ರಕ್ತನ ಇಂಜೆಕ್ಟ್ ಮಾಡಿದ್ರಿಂದ ನನ್ನ ಶಕ್ತಿ ಹೋಗಿದೆ ಅಂತ, ಆದ್ರಿಂದ ನಿನ್ಗೆ ಆ ರೀತಿ ಆಗೋ ತರ ಮಾಡ್ಕೋಬೇಡ, ಆದ್ರಿಂದ ನಿನ್ಗೇನಾದ್ರೂ ಇಂಜುರಿ ಆದ್ರೆ ನೀನು ಅಲ್ಲೇ ಸತ್ತೋಗ್ಬಿಡು, ಅವಾಗ ಮತ್ತೆ ಯುದ್ಧಕ್ಕೆ ಪುನಃ ಹೋಗ್ಬೋದು ಅಂತ ಹೇಳಿ ಇವಾಗ ನಿನ್ನ ಸೊಂಟದಲ್ಲಿ ತೊಂದರೆ ಇರೋದ್ರಿಂದ ಮತ್ತೆ ಈ ಟ್ರೈನಿಂಗ್ ನ ಶುರು ಮಾಡೋಣ ಅಂತ ಕೇಜ್ಗೆ ರೀಟಾ ಶೂಟ್ ಮಾಡ್ತಾಳೆ. ಆದ್ರಿಂದ ಮತ್ತೆ ಪುನಃ ಕೇಜ್ ಬಂದು ರೀಟಾಳನ್ನ ಮೀಟ್ ಮಾಡಿ ಟ್ರೈನಿಂಗ್ ತಗೋತಾ ಇರ್ತಾನೆ. ಇದೇ ತರ ತುಂಬಾ ಸಲ ಕೇಜ್ ರೋಬಗಳಿಂದ ಸಾಯೋದು ಮತ್ತೆ ಹೋಗಿ ಟ್ರೈನಿಂಗ್ ತಗೊಳ್ಳೋದು ಇದೇ ನಡೀತಾ ಇರುತ್ತೆ. ಈ ರೀತಿ ಇರ್ಬೇಕಾದ್ರೆ ಒಂದಿನ ಕೇಜ್ಗೆ ಇಂಜುರಿ ಆದಾಗ ರೀಟಾ ಬಂದು ಅವನಿಗೆ ಶೂಟ್ ಮಾಡ್ತಾಳೆ. ಅವಾಗ ಕೇಜ್ ನ ಕನಸಿನಲ್ಲಿ ಒಮೆಗಾ ಇರುವ ಪ್ಲೇಸ್ ಕಾಣುತ್ತೆ, ಆದ್ರಿಂದ ಅವನು ಮತ್ತೆ ರೀಟಾಳ ಜೊತೆ ಹೋಗಿ ಡಾಕ್ಟರ್ ಕಾರ್ಟರ್ ನ ಮೀಟ್ ಮಾಡಿ, ನಾನು ನನ್ನ ಕನಸಿನಲ್ಲಿ ಒಮೆಗಾನ ನೋಡ್ದೆ ಅಂತ ಹೇಳ್ತಾನೆ. ಅದಕ್ಕೆ ಕಾರ್ಟರ್, ಅದು ಎಲ್ಲಿತ್ತು ಅಂತ ಕೇಳ್ತಾನೆ. ಅವಾಗ ಕೇಜ್, ಪರ್ವತಗಳ ನಡುವೆ ಒಂದು ಅಣೆಕಟ್ಟಿದೆ, ಮತ್ತೆ ಜರ್ಮನ್ ಭಾಷೆಯಲ್ಲಿ ಬರೆದ ಅಕ್ಷರಗಳನ್ನು ಕೂಡ ನಾನು ನೋಡ್ದೆ ಅಂತ ಹೇಳ್ತಾನೆ. ಅದಕ್ಕೆ ರೀಟಾ ಕಾರ್ಟ್ಗೆ, ನಿಮ್ಗೆ ಆ ಪ್ಲೇಸ್ ನ ಕಂಡುಹಿಡಿಯೋದಕ್ಕೆ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಕಾರ್ಟರ್, ಇಡೀ ಪ್ರಪಂಚದಲ್ಲಿ ಆ ತರ ಪ್ಲೇಸ್ ಗಳು ತುಂಬಾ ಇರ್ಬೋದು, ಆ ಪ್ಲೇಸ್ ನ ಕಂಡುಹಿಡಿಯೋದಕ್ಕೆ ಏನ್ ಮಾಡಬಹುದು ಅಂತ ನೋಡ್ತೀನಿ ಅಂತಾನೆ. ಅವಾಗ ರೀಟಾ ಕೇಜ್ಗೆ, ನಿನ್ನ ಟ್ರೈನಿಂಗ್ ಇಲ್ಲಿಗೆ ಮುಗ್ದಿದೆ, ನಾಳೆ ನಿಂಗೆ ಸಿಗ್ತೀನಿ ಅಂತ ಅಲ್ಲಿಂದ ಓಡ್ತಾಳೆ. ಅವಾಗ ಕೇಜ್, ಒಮೆಗಾ ಇರುವಂತ ಜಾಗ ನಮ್ಗಿನ್ನೂ ಗೊತ್ತಾಗಿಲ್ಲ, ನೀನು ಹೋಗ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ರೀಟಾ ಕಾರ್ಟರ್ ಅದನ್ನ ಹುಡುಕ್ತಾನೆ. ನಾವು ಯುದ್ಧಕ್ಕೆ ಹೋದಾಗ ಅಲ್ಲಿಂದ ಒಮೆಗಾ ಹತ್ರಕ್ಕೆ ಹೋಗುವ ದಾರಿನ ಕೂಡ ಕಂಡಿಡೀರಿ ಅಂತ ಕಾರ್ಟ್ಗೆ ಹೇಳಿ ಅಲ್ಲಿಂದ ಅವಳು ಹೋಗ್ತಾಳೆ. ನೆಕ್ಸ್ಟ್ ಡೇ ಯುದ್ಧದಲ್ಲಿ ರೀಟಾ ಮತ್ತೆ ಕೇಜ್ ಆ ಮಿಮಿಕ್ ಏಲಿಯನ್ ಗಳನ್ನ ಸಾಯಿಸಿ ಆ ಯುದ್ಧ ಭೂಮಿಯಿಂದ ಹೊರಗಡೆ ಬರೋದಕ್ಕೆ ನೋಡ್ತಾ ಇರ್ತಾರೆ, ಆದ್ರೆ ಅದು ಸಾಧ್ಯ ಆಗ್ತಾ ಇರೋದಿಲ್ಲ. ಮಿಮಿಕ್ ಏಲಿಯನ್ ಗಳು ಯಾವ್ದಾವ್ದೋ ಕಡೆಯಿಂದ ಬಂದು ಅವರನ್ನ ಸಾಯಿಸ್ತಾ ಇರ್ತವೆ. ಈಗಿರ್ಬೇಕಾದ್ರೆ ಒಂದಿನ ಕೇಜ್ ಜೆ ಸ್ಕ್ವಾಡ್ ಇಂದ ಹೊರಗಡೆ ಬಂದು ಒಂದು ರೆಸ್ಟೋರೆಂಟ್ ನಲ್ಲಿ ಕೂತಿರ್ಬೇಕಾದ್ರೆ ಹೊರಗಡೆ ಜನಗಳೆಲ್ಲ ಕೂಗಾಡ್ತಿರುವ ಸೌಂಡ್ ಅವನಿಗೆ ಕೇಳುತ್ತೆ. ಅದು ಯಾರಿರ್ಬೋದು ಅಂತ ನೋಡೋದಕ್ಕೆ ಅಂತ ಹೊರಗಡೆ ಹೋದಾಗ ಮಿಮಿಕ್ ಏಲಿಯನ್ ಗಳು ಸಿಟಿ ಒಳಗಡೆನೆ ಬರ್ತಿರೋದು ಅವನಿಗೆ ಗೊತ್ತಾಗುತ್ತೆ.
ಅದನ್ನ ನೋಡಿದ ಕೇಜ್ ಅವನ ಒಬ್ನೇ ಬಂದು ಟ್ರೈನಿಂಗ್ ಅನ್ನ ತಗೋತಾ ಇರ್ತಾನೆ. ಅವಾಗ ರೀಟಾ ಅಲ್ಲಿಗೆ ಬಂದು ನೋಡ್ತಾಳೆ. ನೆಕ್ಸ್ಟ್ ಡೇ ಕಾರ್ಡ್ಗೆ ಒಮೆಗಾ ಜರ್ಮನಿಯಲ್ಲಿರುವಂತ ಕರ್ನೆರಾ ಡ್ಯಾಮ್ ನಲ್ಲಿ ಇರೋದು ಗೊತ್ತಾಗುತ್ತೆ. ಅದನ್ನ ಅವನು ರೀಟಾ ಮತ್ತೆ ಕೇಜ್ಗೆ ತಿಳಿಸ್ತಾನೆ. ಅಷ್ಟರಲ್ಲಿ ಕೇಜ್ ತುಂಬಾನೇ ಚೆನ್ನಾಗಿ ಮಿಮಿಕ್ಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ನೆಕ್ಸ್ಟ್ ಡೇ ರೀಟಾ ಮತ್ತೆ ಕೇಜ್ ಯುದ್ಧ ಭೂಮಿನಲ್ಲಿ ಮಿಮಿಕ್ಗಳನ್ನ ಸಾಯಿಸ್ತಾ ಇರೋದನ್ನ ಅವರ ಸ್ನೇಹಿತರೆಲ್ಲ ನೋಡಿ ತುಂಬಾ ಆಶ್ಚರ್ಯ ಪಡ್ತಾ ಇರ್ತಾರೆ. ಒಂದೇ ದಿನದಲ್ಲಿ ಕೇಜ್ ಹೇಗೆ ಈ ರೀತಿ ಮಿಮಿಕ್ಗಳ ಜೊತೆ ಫೈಟ್ ಮಾಡ್ತಿದ್ದಾನೆ ಅಂತ. ಅವಾಗ ರೀಟಾ ಮತ್ತೆ ಕೇಜ್ ಆ ಯುದ್ಧ ಭೂಮಿಯಿಂದ ಹೊರಗಡೆ ಬಂದು ಕ್ಯಾರವನ್ ಇರುವಂತ ಒಂದು ಕಾರನ್ನ ತಗೊಂಡು ಅಲ್ಲಿಂದ ಒಮೆಗಾ ಇರುವಂತ ಕಡೆ ಬರ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಂದು ಮಿಮಿಕ್ ಬಂದು ಅವರನ್ನ ಅಟ್ಯಾಕ್ ಮಾಡುತ್ತೆ. ಅದನ್ನ ಕೇಜ್ ಶೂಟ್ ಮಾಡಿ ಸಾಯಿಸ್ತಾನೆ. ನಂತರ ಅವರು ಕಾರ್ ನಲ್ಲಿ ಬರ್ಬೇಕಾದ್ರೆ ಕಾರ್ನ ಫ್ಯೂಲ್ ಖಾಲಿ ಆಗುತ್ತೆ. ಆದ್ರಿಂದ ಅವರು ಕಾರ್ನ ರೋಡ್ ನಲ್ಲಿ ಬಿಟ್ಟು ಯಾವ್ದಾದ್ರು ಪಕ್ಕದಲ್ಲಿ ವೆಹಿಕಲ್ ಸಿಗ್ಬೋದು ಅಂತ ಒಂದು ಮನೆ ಹತ್ರ ಬರ್ತಾರೆ. ಅವರಿಬ್ರು ಮನೆ ಹತ್ರ ಬರ್ಬೇಕಾದ್ರೆ ನ್ಯೂ ಜಾಕೆಟ್ ನ ಬ್ಯಾಟ್ರಿ ಕೂಡ ಖಾಲಿಯಾಗಿ ಅದನ್ನು ಕೂಡ ಅಲ್ಲೇ ಬಿಟ್ಟು ಮನೆ ಹತ್ರ ಹೋದಾಗ ಅವರಿಗೆ ಅಲ್ಲಿ ಒಂದು ಹೆಲಿಕಾಪ್ಟರ್ ಸಿಗುತ್ತೆ. ಅದರ ಕೀ ಎಲ್ಲಿರ್ಬೋದು ಅಂತ ರೀಟಾ ನೋಡ್ತಾ ಇರ್ಬೇಕಾದ್ರೆ ಅವಳ ಬೆನ್ನಲ್ಲಿ ಇಂಜುರಿ ಆಗಿರೋದು ಕೇಜ್ಗೆ ಗೊತ್ತಾಗುತ್ತೆ. ಆದ್ರಿಂದ ಅವನು ಅವಳಿಗೆ ಫಸ್ಟ್ ಏಡ್ ಮಾಡಿ ಅಲ್ಲೇ ಮನೆಯಲ್ಲಿದ್ದ ಕಾಫಿ ಪೌಡರ್ ಇಂದ ರೀಟಾಗೆ ಕಾಫಿ ಮಾಡ್ಕೊಡ್ತಾನೆ. ನಂತರ ನಾವಿಲ್ಲಿಂದ ಹೋಗೋಣ ಅಂತ ರೀಟಾ ಅಂದಾಗ ಕೇಜ್ ನಾವು ಹೆಲಿಕಾಪ್ಟರ್ ನಿಂದ ಹೋಗೋದು ಬೇಡ, ಕಾರ್ ನಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ರೀಟಾ ಯಾಕೆ ಅಂತ ಕೇಳ್ತಾಳೆ. ಅವಾಗ ಕೇಜ್ ನಾವೇನಾದ್ರೂ ಇವಾಗ ಹೆಲಿಕಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಮಿಮಿಕ್ ಏಲಿಯನ್ ಗಳು ಇಲ್ಲಿಗೆ ಬಂದು ನಮ್ಮನ್ನ ಸಾಯಿಸ್ತವೆ ಅಂತ ಹೇಳ್ತಾನೆ. ಅದಕ್ಕೆ ರೀಟಾ ನಾವಿಲ್ಲಿಗೆ ಎಷ್ಟ್ ಸಲ ಬಂದಿದೀವಿ ಅಂತ ಕೇಳ್ತಾಳೆ. ಕೇಜ್ ಅದಕ್ಕೆ ಹೌದು ನಾವು ಇಲ್ಲಿಗೆ ತುಂಬಾ ಸಲ ಬಂದಿದೀವಿ ಅಂತ ಹೇಳ್ತಾನೆ. ಆದ್ರೂ ರೀಟಾ ಕೇಜ್ ನ ಮಾತ್ ಕೇಳ್ದೆ ಹೆಲಿಕಾಪ್ಟರ್ ಒಳಗಡೆ ಹೋಗಿ ಅದರ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಆದ್ರಿಂದ ಒಂದು ಮಿಮಿಕ್ ಏಲಿಯನ್ ಅಲ್ಲಿಗೆ ಬಂದು ಅವಳನ್ನ ಸಾಯಿಸೋದಕ್ಕೆ ಅಂತ ನೋಡುತ್ತೆ. ಆದ್ರಿಂದ ರೀಟಾಳನ್ನ ಕೇಜ್ ಸೇವ್ ಮಾಡೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ರೀಟಾ ಅಲ್ಲೇ ಸತ್ತೋಗ್ತಾಳೆ. ಅವಾಗ ತುಂಬಾ ಏಲಿಯನ್ ಗಳು ಅಲ್ಲಿಗೆ ಬಂದು ಕೇಜ್ ನ ಕೂಡ ಸಾಯಿಸ್ತವೆ. ಆದ್ರಿಂದ ಈ ಸಲ ಕೇಜ್ ರೀಟಾಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿ ಅವನೊಬ್ನೇ ಒಮೆಗಾ ಹತ್ರ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಮತ್ತೆ ಈ ಸಲ ಎಕ್ಸ್ಟ್ರಾ ಬ್ಯಾಟ್ರಿ ಗ್ರೆನೇಡ್ ಗಳನ್ನೆಲ್ಲ ತಗೊಂಡು ಯುದ್ಧ ಭೂಮಿಗೆ ಹೋಗ್ತಾನೆ. ಮತ್ತೆ ಹೆಲಿಕಾಪ್ಟರ್ ಇರುವ ಮನೆ ಹತ್ರ ಬಂದು ಅಲ್ಲಿದ್ದ ಏಲಿಯನ್ ಗಳನ್ನೆಲ್ಲ ಸಾಯಿಸಿ ಹೆಲಿಕಾಪ್ಟರ್ ಅನ್ನ ತಗೊಂಡು ಡ್ಯಾಮ್ ಹತ್ರಕ್ಕೆ ಬಂದು ಅದ್ರೊಳಗಡೆ ಬರ್ತಾನೆ. ನಂತರ ಒಮೆಗಾ ಇರುವ ಜಾಗಕ್ಕೆ ಬಂದು ಅದನ್ನ ಸಾಯಿಸೋದಕ್ಕೆ ಅಂತ ನೋಡಿದ್ರೆ ಅಲ್ಲಿ ಒಮೆಗಾ ಇರೋದಿಲ್ಲ, ಬದಲಾಗಿ ಮಿಮಿಕ್ ಏಲಿಯನ್ ಗಳು ಬಂದು ಅವನನ್ನ ಸುತ್ತುವರಿತವೆ. ಆದ್ರಿಂದ ಕೇಜ್ ಅವನೇ ಗನ್ನನ್ನ ತಗೊಂಡು ಶೂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಆಲ್ಫಾ ಮಿಮಿಕ್ ಅಲ್ಲಿಗೆ ಬಂದು ಕೇಜ್ ಶೂಟ್ ಮಾಡ್ಕೊಳ್ತಿರೋದನ್ನ ತಪ್ಪಿಸುತ್ತೆ. ಆದ್ರೆ ಬುಲೆಟ್ ಕೇಜ್ ನ ಕೈಗೆ ತಗುಲಿ ಸಖತ್ ಇಂಜುರಿ ಆಗಿ ರಕ್ತ ಹೋಗ್ತಾ ಇರುತ್ತೆ. ಅದನ್ನ ನೋಡ್ತಾ ಎಲ್ಲಾ ಮಿಮಿಕ್ ಏಲಿಯನ್ ಗಳು ನಿಂತಿರ್ತವೆ. ಕೇಜ್ಗೆ ಏನು ಕೂಡ ಮಾಡ್ತಾ ಇರೋದಿಲ್ಲ. ಯಾಕಂದ್ರೆ ಅವನನ್ನ ಸಾಯಿಸಿದ್ರೆ ಅವನು ಮತ್ತೆ ಬರ್ತಾನೆ ಅನ್ನೋದು ಮಿಮಿಕ್ ಗಳಿಗೆ ಗೊತ್ತಾಗಿರುತ್ತೆ. ಆದ್ರಿಂದ ಅವನಿಗೆ ಇಂಜುರಿ ಮಾಡಿ ಅವನ ಬಾಡಿಯಿಂದ ರಕ್ತ ಹೋದ್ರೆ ಅವನಿಗೆ ಹಾಸ್ಪಿಟಲ್ ನಲ್ಲಿ ಬೇರೆ ರಕ್ತ ಹಾಕ್ತಾರೆ. ಅವಾಗ ಅವನಿಗಿರುವ ಒಮೆಗಾ ಶಕ್ತಿ ನಾಶ ಆಗುತ್ತೆ ಅಂತ ಆ ಏಲಿಯನ್ ಗಳು ಕೇಜ್ಗೆ ಏನು ಮಾಡ್ತಾ ಇರೋದಿಲ್ಲ. ಮತ್ತೆ ಅವನ ಮೈಂಡ್ ನ ಟ್ರ್ಯಾಪ್ ಮಾಡಿ ಒಮೆಗಾ ಇರುವ ತಪ್ಪು ಜಾಗನ ಅವನ ಕನಸಿನಲ್ಲಿ ಬರುವ ಹಾಗೆ ಮಾಡಿ ಅವನನ್ನ ಮಿಮಿಕ್ ಗಳೇ ಅಲ್ಲಿಗೆ ಕರೆಸ್ಕೊಂಡಿರ್ತವೆ. ಆದ್ರಿಂದ ಕೇಜ್ ಬುದ್ಧಿ ಉಪಯೋಗಿಸಿ ಅಲ್ಲೇ ಪಕ್ಕದಲ್ಲಿದ್ದ ಡ್ಯಾಮ್ ಒಳಗಡೆ ಬಿದ್ದು ಸತ್ತೋಗ್ತಾನೆ. ನಂತರ ರೀಟಾಳ ಹತ್ರ ಬಂದು ಒಮೆಗಾ ಅಲ್ಲಿ ಇರ್ಲಿಲ್ಲ ಅಂತ ನಡೆದಿದ್ನೆಲ್ಲ ಹೇಳ್ತಾನೆ. ಅದನ್ನ ಕೇಳಿದ ರೀಟಾ ಕಾರ್ಟರ್ ಹತ್ರ ಇದ್ದ ಡಿವೈಸ್ ಅನ್ನ ಇವಾಗ ಯೂಸ್ ಮಾಡೋಣ ಅಂತ ಹೇಳ್ತಾಳೆ. ಅವಾಗ ಅದನ್ನ ನೋಡಿದ ಕೇಜ್ ಅದು ಏನು ಅಂತ ಕೇಳ್ತಾನೆ. ಅದಕ್ಕೆ ಕಾರ್ಟರ್ ಅದು ಟ್ರಾನ್ಸ್ಪಾಂಡರ್, ಇದನ್ನ ಆಲ್ಫಾ ಮಿಮಿಕ್ಗೆ ಚುಚ್ಚಿದ್ರೆ ಅದು ಒಮೆಗಾ ಕಳಿಸುವ ತರಂಗಕ್ಕೆ ಕನೆಕ್ಟ್ ಮಾಡುತ್ತೆ. ಆದ್ರೆ ಇದು ಇವಾಗ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ನಾನು ಇದನ್ನ ವೈಟ್ ಹಾಲ್ ನಲ್ಲಿ ರೆಡಿ ಮಾಡಿದಾಗ ಅದನ್ನ ಪರೀಕ್ಷೆ ಮಾಡ್ಬೇಕು ಅಂತ ನನ್ನ ಸುಪೀರಿಯರ್ಸ್ ಗೆ ಹೇಳಿದಾಗ ಅವರೆಲ್ಲ ನನ್ನನ್ನ ಹುಚ್ಚ ಅಂತ ಕೆಲಸದಿಂದ ತೆಗೆದಾಕಿದ್ರು. ಮತ್ತೆ ಈ ಡಿವೈಸ್ ನ ಕೆಲವು ಎಕ್ವಿಪ್ಮೆಂಟ್ ಗಳನ್ನ ಅವರು ವಶಪಡಿಸ್ಕೊಂಡ್ರು. ಆದ್ರಿಂದ ಇದು ಇವಾಗ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದ ರೀಟಾ ಮತ್ತೆ ಕೇಜ್ ಆ ಎಕ್ವಿಪ್ಮೆಂಟ್ ನ ತರೋದಕ್ಕೆ ಅಂತ ನಾವಿಬ್ರು ಇವಾಗ ವೈಟ್ ಹಾಲ್ ಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ನಂತರ ಅವರಿಬ್ರು ವೈಟ್ ಹಾಲ್ ಗೆ ಬಂದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಜನರಲ್ ಹತ್ರಕ್ಕೆ ಬರ್ತಾರೆ. ಜನರಲ್ ಕೇಜ್ ನ ನೋಡಿ ನೀನು ಹೇಗ್ ತಪ್ಪಿಸ್ಕೊಂಡೆ, ನಾನು ಇದನ್ನ ಇಮೇಜಿನ್ ಕೂಡ ಮಾಡಿರ್ಲಿಲ್ಲ ಅಂತ ಹೇಳ್ತಾನೆ. ಅವಾಗ ಕೇಜ್ ಮೇಜರ್ ಹತ್ರ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಮೇಜರ್ ಹತ್ರ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಐರಸ್ ಬರ್ತಾಳೆ. ಅವಳು ಅಲ್ಲಿಂದ ಹೋದ್ಮೇಲೆ ಅವಳು ವಿಷಯನ ಲೀಕ್ ಮಾಡ್ತಾಳೆ ಅಂತ ರೀಟಾ ಗನ್ನಿಂದ ಕೇಜ್ಗೆ ಶೂಟ್ ಮಾಡೋದಕ್ಕೆ ಅಂತ ನೋಡ್ತಾಳೆ. ಆದ್ರೆ ಅವಾಗ ಕೇಜ್ ರೀಟಾಳಿಗೆ ಶೂಟ್ ಮಾಡ್ಬೇಡ ಅಂತ ಹೇಳಿ ನಡೆದಿದ್ನೆಲ್ಲ ಮೇಜರ್ಗೆ ತಿಳಿಸ್ತಾನೆ. ಅದನ್ನ ಕೇಳಿದ ಮೇಜರ್ ಕಾರ್ಟರ್ ಹತ್ರ ವಶಪಡಿಸ್ಕೊಂಡಿದ್ದ ಟ್ರಾನ್ಸ್ಪಾಂಡರ್ ಎಕ್ವಿಪ್ಮೆಂಟ್ ಗಳನ್ನ ಕೇಜ್ಗೆ ಕೊಡ್ತಾನೆ. ಅದನ್ನ ತಗೊಂಡು ಅವರಿಬ್ರು ಹೊರಗಡೆ ಬಂದಾಗ ಹೊರಗಡೆ ಪೊಲೀಸ್ನವರು ಅವರನ್ನ ಕವರ್ ಮಾಡ್ತಾರೆ. ಯಾಕಂದ್ರೆ ಸೈನ್ ಮಾಡಿಸೋದಕ್ಕೆ ಅಂತ ಐರಸ್ ಬಂದಿದ್ದಾಗ ಅವಳಿಗೆ ಹೊರಗಡೆ ಇವರನ್ನ ಅರೆಸ್ಟ್ ಮಾಡುವಂತ ಮೇಜರ್ ಬರ್ದು ಕಳ್ಸಿರ್ತಾನೆ. ಅವಾಗ ರೀಟಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕೇಜ್ಗೆ ಶೂಟ್ ಮಾಡ್ತಾಳೆ. ನಂತರ ಮತ್ತೆ ಬಂದು ಮೇಜರ್ ಹತ್ರ ಎಕ್ವಿಪ್ಮೆಂಟ್ ಗಳನ್ನ ತಗೊಂಡು ಈ ಸಲ ಒಂದು ಕಾರ್ ನಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾ ಇರ್ತಾರೆ. ಆಲ್ಫಾದ ರಕ್ತ ಕೇಜ್ ಬಾಡಿನಲ್ಲಿ ಸೇರ್ಕೊಂಡಿರೋದ್ರಿಂದ ರೀಟಾ ಟ್ರಾನ್ಸ್ಪಾಂಡರ್ ಡಿವೈಸ್ ಅನ್ನ ನಿನ್ನ ಬಾಡಿಗೆ ಚುಚ್ಕೋ ಅಂತ ಹೇಳ್ತಾಳೆ. ಅವಾಗ ಕೇಜ್ ಹಾಗೆ ಮಾಡಿದ್ರಿಂದ ಅವನ ಕನಸಿನಲ್ಲಿ ಒಮೆಗಾ ಇರುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಲೋಯರ್ ಒಳಗಡೆ ನೀರು ಮೇಲಿಂದ ಸುರಿತಾ ಇರುತ್ತೆ. ಒಂದು ಗ್ಯಾರೇಜ್ ಮ್ಯೂಸಿಯಂ ಒಳಗಡೆ ಒಮೆಗಾ ಇರೋದು ಅವನಿಗೆ ಕಾಣುತ್ತೆ. ಅದನ್ನ ನೋಡಿದ ಕೇಜ್ ರೀಟಾಗೆ ಒಮೆಗಾ ಇವಾಗ ಪ್ಯಾರಿಸ್ ನಲ್ಲಿದೆ ಅಂತ ಹೇಳ್ತಾನೆ. ನಂತರ ಅವರು ಹಾಗೆ ಕಾರ್ ನಲ್ಲಿ ಬರ್ಬೇಕಾದ್ರೆ ಅವರನ್ನ ಪೊಲೀಸ್ನವರು ನ್ಯೂ ಜಾಕೆಟ್ ಅನ್ನ ಹಾಕೊಂಡು ಅವರ ಕಾರ್ ಅನ್ನ ಕ್ರಾಶ್ ಮಾಡ್ತಾರೆ. ಅದರಿಂದ ಕೇಜ್ಗೆ ಇಂಜುರಿ ಆಗಿ ಬ್ಲಡ್ ಹೋಗ್ತಾ ಇರುತ್ತೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ಕೇಜ್ಗೆ ಹಾಸ್ಪಿಟಲ್ ನಲ್ಲಿ ಎಚ್ಚರಿಕೆ ಆಗುತ್ತೆ. ಆದ್ರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅದು ಆಗೋದಿಲ್ಲ. ಅಷ್ಟೊತ್ತಿಗೆ ರೀಟಾ ಅಲ್ಲಿಗೆ ಬಂದು ಕೇಜ್ ನ ಸಾಯಿಸೋದಕ್ಕೆ ಅಂತ ನೋಡ್ತಾಳೆ. ಯಾಕಂದ್ರೆ ಕೇಜ್ ಪುನಃ ಮತ್ತೆ ಯುದ್ಧನ ಸ್ಟಾರ್ಟ್ ಮಾಡ್ಲಿ ಅಂತ. ಆದ್ರೆ ಕೇಜ್ ಅವಾಗ ರೀಟಾಳಿಗೆ ಹಾಗ್ ಮಾಡ್ಬೇಡ,
ನೋಡು ನನಗೆ ಮನುಷ್ಯನ ಬ್ಲಡ್ ಹಾಕಿದ್ದಾರೆ, ಆದ್ರಿಂದ ನನಗಿವಾಗ ಆ ಶಕ್ತಿ ಹೋಗಿದೆ, ಮತ್ತೆ ಇನ್ನೊಂದ್ಸಲ ದಿನನ ಸ್ಟಾರ್ಟ್ ಮಾಡೋದಕ್ಕೆ ನನಗಿವಾಗ ಆಗೋದಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಅವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಕೇಜ್ ನಾವ್ ಇವಾಗ್ಲೇ ಮಿಷನ್ ಅನ್ನ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ನಮ್ಗೆ ಇನ್ನ ಕೇವಲ 3 ಗಂಟೆಗಳು ಮಾತ್ರ ಬಾಕಿ ಇದೆ, ಆಮೇಲೆ ನನ್ನ ಮೈಂಡ್ ನಲ್ಲಿ ಇರುವಂತ ಮೆಮೊರಿ ಲಾಸ್ ಆಗುತ್ತೆ, ಅವಾಗ ನಾವು ಮತ್ತೆ ಒಮೆಗಾ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅವಾಗ ರೀಟಾ ನಾವ್ ಇವಾಗ ನಮ್ಮ ಸ್ನೇಹಿತರನ್ನೆಲ್ಲ ಕನ್ವಿನ್ಸ್ ಮಾಡಿ ಡ್ರಾಪ್ ಶಿಪ್ ಅನ್ನ ತಗೊಂಡು ಪ್ಯಾರಿಸ್ ಹೋಗೋಣ ಅಂತ ಹೇಳ್ತಾಳೆ. ನಂತರ ಕೇಜ್ ಜೇಸ್ಕೋಡ್ಗೆ ಬಂದು ಅವನ ಸ್ನೇಹಿತರನ್ನೆಲ್ಲ ಒಮೆಗಾ ಹತ್ರಕ್ಕೆ ಹೋಗೋದಕ್ಕೆ ಅಂತ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಆದ್ರೆ ಅವ್ರುಗಳ್ಯಾರು ಅದಕ್ಕೆ ಒಪ್ಕೊಳ್ತಾ ಇರೋದಿಲ್ಲ. ಅವಾಗ ರೀಟಾ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿದ್ಮೇಲೆ ಅವರೆಲ್ಲ ಒಮೆಗಾ ಹತ್ರಕ್ಕೆ ಹೋಗೋದಕ್ಕೆ ಒಪ್ಕೋತಾರೆ. ನಂತರ ಅವರೆಲ್ಲ ಡ್ರಾಪ್ ಶಿಪ್ ಅನ್ನ ತಗೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಫಾರೆಲ್ಗೆ ಜೇಸ್ಕೋಡ್ ಮಿಸ್ ಆಗಿರೋದು ಗೊತ್ತಾಗುತ್ತೆ. ಸ್ವಲ್ಪ ಸಮಯದ ನಂತರ ಕೇಜ್ ನ ಟೀಮು ಪ್ಯಾರಿಸ್ ನಲ್ಲಿ ಒಮೆಗಾ ಇರುವ ಜಾಗಕ್ಕೆ ಬರ್ತಾರೆ. ಆದ್ರೆ ಅವರ ಶಿಪ್ ಮೇಲೆ ಮಿಮಿಕ್ಗಳು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ರಿಂದ ಅವರೆಲ್ಲ ಆ ಶಿಪ್ ಇಂದ ಕೆಳಗಡೆ ಡ್ರಾಪ್ ಆಗ್ತಾರೆ. ನಂತರ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಸೋಲ್ಜರು ನಾವು ಆ ಪಿರಮಿಡ್ ಹತ್ರಕ್ಕೆ ಹೋದ್ರೆ ಖಂಡಿತ ಸಾಯ್ತೀವಿ, ಯಾಕಂದ್ರೆ ಅಲ್ಲಿ ಸಾವಿರಾರು ಮಿಮಿಕ್ಗಳು ಇದಾವೆ ಅಂತ ಹೇಳ್ತಾನೆ. ಅದಕ್ಕೆ ಕೇಜ್ ನಾವು ಡ್ರಾಪ್ ಶಿಪ್ ಅನ್ನ ತಗೊಂಡು ಅದ್ರೊಳಗಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ರೀಟಾ ಆ ಶಿಪ್ ಕ್ರಾಶ್ ಆಗಿದೆ, ಅದರಿಂದ ಇವಾಗ ಅದು ಆರೋದಿಲ್ಲ ಅಂತ ಹೇಳ್ತಾಳೆ. ಅವಾಗ ಕೇಜ್ ಅದು ಆರೋದು ಬೇಕಾಗಿಲ್ಲ, ಅದನ್ನ ಸ್ಟಾರ್ಟ್ ಮಾಡಿ ಕೆಳಗಡೆನೆ ಆ ಪಿರಮಿಡ್ ಒಳಗಡೆ ಹೋಗೋಣ ಅಂತ ಹೇಳ್ತಾನೆ. ಆದ್ರಿಂದ ಅವರು ಆ ಡ್ರಾಪ್ ಶಿಪ್ ನ ಸ್ಟಾರ್ಟ್ ಮಾಡಿ ಹೊರಡ್ಬೇಕಾದ್ರೆ ಸ್ಕಿನ್ನರ್ ಮತ್ತೆ ಗ್ರಿಫ್ಟ್ ಒಳಗಡೆ ಬರೋದಿಲ್ಲ. ಅವರನ್ನ ಎಷ್ಟೇ ಕರೆದ್ರು ಅವರು ಶಿಪ್ ಒಳಗಡೆ ಬರೋದಿಲ್ಲ. ಅಷ್ಟೊತ್ತಿಗೆ ಡ್ರಾಪ್ ಶಿಪ್ ನ ಇಂಜಿನ್ ಸ್ಟಾರ್ಟ್ ಆದ್ರಿಂದ ಅಲ್ಲಿದ್ದ ಎಲ್ಲಾ ಮಿಮಿಕ್ಗಳು ಬಂದು ಅವರನ್ನ ಅಟ್ಯಾಕ್ ಮಾಡ್ತವೆ. ಅವಾಗ ಸ್ಕಿನ್ನರ್ ಮತ್ತೆ ಗ್ರಿಫ್ಟ್ ಇಬ್ರು ಅವ್ರ ಹತ್ರ ಬುಲೆಟ್ಸ್ ಗಳು ಖಾಲಿ ಆಗೋವರೆಗೂ ಮಿಮಿಕ್ಗಳ ಜೊತೆ ಹೋರಾಡ್ತಾರೆ. ಆಮೇಲೆ ಅವ್ರ ಹತ್ರ ಇದ್ದ ಗ್ರಾನೇಡ್ ಗಳನ್ನ ಓಪನ್ ಮಾಡಿ ಸತ್ತೋಗ್ತಾರೆ. ಈ ಕಡೆ ಕೇಜ್ ಮತ್ತೆ ರೀಟಾ ಡ್ರಾಪ್ ಶಿಪ್ ಒಳಗಡೆ ಮಿಮಿಕ್ ಏಲಿಯನ್ ಗಳನ್ನ ಸಾಯಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಡ್ರಾಪ್ ಶಿಪ್ ಬಂದು ಒಂದು ಬಿಲ್ಡಿಂಗ್ ಗೆ ಹೊಡೆದು ಕ್ರಾಶ್ ಆಗುತ್ತೆ. ಆದ್ರಿಂದ ಕೇಜ್ ಮತ್ತೆ ರೀಟಾ ಪಿರಮಿಡ್ ಒಳಗಡೆ ಬಂದು ಬೀಳ್ತಾರೆ. ಅವಾಗ ರೀಟಾ ಹ್ಯಾಂಡ್ ಗ್ರಾನೇಡ್ ಗಳನ್ನ ಶಿಪ್ ಒಳಗಡೆಯಿಂದ ತಗೊಂಡು ಒಮೆಗಾ ಇರುವಂತ ಜಾಗಕ್ಕೆ ಬಂದು ಆ ಗ್ರಾನೇಡ್ ಗಳನ್ನ ಕೇಜ್ ಗೆ ಕೊಡ್ತಾಳೆ. ಅವಾಗ ಅಲ್ಲಿಗೆ ಆಲ್ಫಾ ಮಿಮಿಕ್ ಏಲಿಯನ್ ಬರುತ್ತೆ. ಆದ್ರಿಂದ ರೀಟಾ ಕೇಜ್ ಗೆ ನಾವಿಬ್ರು ಒಂದೇ ಕಡೆ ಓಡಿ ಹೋದ್ರೆ ಆಲ್ಫಾಗೆ ನಮ್ಮನ್ನ ಸಾಯಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ, ಆದ್ರಿಂದ ನಾನು ಬೇರೆ ಕಡೆ ಓಡಿ ಹೋಗ್ತೀನಿ, ಅವಾಗ ಅದು ನನ್ನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆ ಸಮಯದಲ್ಲಿ ನೀನು ಒಮೆಗಾ ಹತ್ರಕ್ಕೆ ಹೋಗಿ ಗ್ರಾನೇಡ್ ಗಳನ್ನ ಹಾಕು ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಕೇಜ್ ಕೂಡ ಒಪ್ಕೊಳ್ತಾನೆ. ಅವಾಗ ರೀಟಾ ಅಲ್ಲಿಂದ ಓಡಿ ಹೋಗ್ತಾಳೆ. ಆದ್ರಿಂದ ಅಲ್ಲಿದ್ದ ಆಲ್ಫಾ ಅವಳನ್ನ ಸಾಯಿಸೋದಕ್ಕೆ ಅಂತ ಬರುತ್ತೆ. ಈ ಕಡೆ ಗ್ರಾನೇಡ್ ಗಳನ್ನ ತಗೊಂಡು ಕೇಜ್ ಒಮೆಗಾ ಇರುವ ಜಾಗಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ರೀಟಾಳನ್ನ ಆಲ್ಫಾ ಬಂದು ಸಾಯಿಸ್ಬಿಡುತ್ತೆ. ನಂತರ ಮತ್ತೆ ಅದು ಕೇಜ್ ಕಡೆ ಬರ್ತಾ ಇರುತ್ತೆ. ಅವಾಗ ಕೇಜ್ ಬೇಗ ಬೇಗ ನೀರಿನೊಳಗಡೆ ಬಂದು ಒಮೆಗಾಗೆ ಗ್ರಾನೇಡ್ ಗಳನ್ನ ಹಾಕೋಷ್ಟರಲ್ಲಿ ಆಲ್ಫಾ ಕೇಜ್ ನ ಬೆನ್ನಿಗೆ ಚುಚ್ಚುತ್ತೆ. ಆದ್ರೆ ಅಷ್ಟೊತ್ತಿಗೆ ಕೇಜ್ ಗ್ರಾನೇಡ್ ಗಳನ್ನ ಪಿನ್ ಗಳನ್ನ ತೆಗೆದು ಒಮೆಗಾ ಕಡೆಗೆ ಗ್ರಾನೇಡ್ ಗಳನ್ನ ಬಿಟ್ಟಿರ್ತಾನೆ. ಅದರಿಂದ ಆ ಗ್ರಾನೇಡ್ ಗಳು ಒಮೆಗಾ ಹತ್ರ ಬಂದು ಬ್ಲಾಸ್ಟ್ ಆಗ್ತವೆ. ಅವಾಗ ಒಮೆಗಾ ಸತ್ತೋಗುತ್ತೆ. ಒಮೆಗಾ ಸತ್ತೋದ್ರಿಂದ ಅದಕ್ಕೆ ಕನೆಕ್ಟ್ ಆಗಿ ಕೆಲಸ ಮಾಡ್ತಿದ್ದ ಮಿಮಿಕ್ ಗಳು ಕೂಡ ಸತ್ತೋಗ್ತವೆ. ಯಾಕಂದ್ರೆ ಆ ಮಿಮಿಕ್ ಗಳಿಗೆ ಒಮೆಗಾನೇ ಬ್ರೈನ್ ಆಗಿರುತ್ತೆ. ಅವಾಗ ಒಮೆಗಾ ಬ್ಲಡ್ ಎಲ್ಲ ಆ ನೀರಿನೊಳಗಡೆ ಸ್ಪ್ರೆಡ್ ಆಗುತ್ತೆ. ಅದು ಕೇಜ್ ಮತ್ತೆ ರೀಟಾಳಿಗೆಲ್ಲ ಆವರಿಸ್ಕೊಳ್ತಾ ಇರುತ್ತೆ. ಒಮೆಗಾ ಬ್ಲಡ್ ಮತ್ತೆ ಅವರ ಬಾಡಿ ಒಳಗಡೆ ಹೋಗಿದ್ರಿಂದ ಕೇಜ್ಗೆ ಮತ್ತೆ ಸ್ಟಾರ್ಟಿಂಗ್ ನಲ್ಲಿ ಹೆಲಿಕಾಪ್ಟರ್ ನಲ್ಲಿ ಬರ್ತಾ ಇರ್ತಾನಲ್ಲ ಅಲ್ಲಿ ಎಚ್ಚರಿಕೆ ಆಗುತ್ತೆ. ಸ್ನೇಹಿತರೆ ಈ ಸಲ ಕೇಜ್ಗೆ ಯಾಕೆ ಇತ್ರೋ ಬೇಸ್ ನಲ್ಲಿ ಎಚ್ಚರಿಕೆ ಆಗೋದಿಲ್ಲ ಅಂದ್ರೆ ಅವನು ಯುದ್ಧಕ್ಕೆ ಅವನ ಸ್ನೇಹಿತರ ಜೊತೆ ರಾತ್ರಿ ಹೋಗಿರ್ತಾನೆ, ಮತ್ತೆ ಅವನು ಸತ್ತಿದ್ದು ಕೂಡ ಬೆಳಗಿನ ಜಾವದಲ್ಲಿ. ಆದ್ರಿಂದ ಈ ಸಲ ಕೇಜ್ಗೆ ಇತ್ರೋಗೆ ಹೋಗೋಕ್ಕಿಂತ ಮುಂಚೆನೆ ಎಚ್ಚರಿಕೆ ಆಗುತ್ತೆ. ನಂತರ ಅವನು ಲಂಡನ್ ಗೆ ಬಂದು ನೋಡಿದಾಗ ಮೇಜರ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಿಮಿಕ್ ಗಳಿಂದ ನಾವು ಗೆದ್ದಿದೀವಿ, ಇವಾಗ ರಷ್ಯಾ ಚೈನೀಸ್ ಯುರೋಪ್ ಗಳಲ್ಲಿ ಒಂದೇ ಒಂದು ಮಿಮಿಕ್ ಗಳು ಕಂಡಿಲ್ಲ, ಆದ್ರಿಂದ ನಾಳೆ ನಾವು ಪಶ್ಚಿಮ ದಿಕ್ಕಿಗೆ ಹೋಗ್ತೀವಿ ಅಂತ ಹೇಳ್ತಾ ಇರ್ತಾನೆ. ನಂತರ ಕೇಜ್ ರೀಟಾ ಹತ್ರಕ್ಕೆ ಬರ್ತಾನೆ. ಅವಳಿಗೆ ಹಿಂದೆ ಏನೆಲ್ಲ ನಡೀತು ಅನ್ನೋದು ಮರ್ತೆ ಹೋಗಿರುತ್ತೆ. ಅದರಿಂದ ರೀಟಾ ಕೇಜ್ ನ ನೋಡಿ ನೀವು ಯಾರು, ನೀವು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೇಳ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.